ಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕ್ಷಮೆ ಇರಲಿ, ಸ್ವಲ್ಪ ಕಾಯಿಸಿದೀವಿ. ಅನೀಶ್ ಅವ್ರು ಹೇಳಿದ ಹಾಗೆ ಯಾವುದೇ ಕಲಾವಿದ ಒಂಚೂರು ಎಲ್ಲೋ ಪೇಷನ್ಸ್ ಇಂದ ಕಾದು 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 ಒಂಚೂರು ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು ಸರ್. ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕಿಬಿಡುತ್ತೆ. ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ? ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅನೀಶ್, ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ನಿಮ್ಗೆ ಒಳ್ಳೇದಾಗಲಿ. ಆರಾಮ್ ಅರವಿಂದ ಸ್ವಾಮಿ, ನನಗೆ ಟೈಟ್ಲ್ ತುಂಬ ಇಷ್ಟ ಆಯಿತು ಅಭಿ. ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ಮ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ. ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು. ಬಹಳ ಒಳ್ಳೆಯದು. ಆಮೇಲೆ ಸುಖ ಇರೋ ಕಡೆನೇ ನೋವು ಬರೋದು. ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು. ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕು, ನಾನು ಬರ್ತಿರೋ ನಮ್ಮ ನಿರ್ದೇಶಕರು, ನಮ್ಮ ಸೂರ್ಯ ಅವರು ಇಲ್ಲೇ ಇದ್ದಾರೆ. ಬಗೀರಾ ಯಾವ ಲಕ್ಕಿಂದ ಅಲ್ಲ, ಬಗೀರಾ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ, ಒಬ್ಬರ ಶ್ರಮದಿಂದ, ಅವ್ರು ಇಟ್ಟಂತ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು. ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನೀಶ್, ಅಭಿಮಾನಿಗಳು ಮಾತ್ರ. ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ. ನಮ್ಮ ಅಭಿಮಾನಿ ಬೇರೆಗಳ ತಲುಪಿಸ್ಬೋದು. ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು, ಡಿಜಿಟಲ್ಲು, ಮೀನ್ಸ್, ಟ್ರೋಲ್ಸ್ ಅವರು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್. ಡೋಂಟ್ ವರಿ, ಯು ವಿಲ್ ಗೆಟ್ ದ ಸಕ್ಸಸ್. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಆ್ಯಂಡ್ ಮಿಲನ್ ಅವರಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮಾಡ. ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ, ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಕೋತೀನಿ. ಅಮ್ಮ, ನಿಮಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಇಲ್ಲೋ ಕಲಾವಿದರಿಗೆ ಗುರುವೇ, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ. ಒಳ್ಳೇದಾಗಲಿ. ನಾವು ಚೆಕ್ ಮಾಡ್ತೀವಿ, ಇವತ್ತು ಸರಿಯಾಗಿ ನೋಡ್ತೀವಿ. ಒಳ್ಳೇದಾಗಲಿ, ಕೂತ್ಕೊಳ್ಳಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ, ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ನು ಫಸ್ಟ್ ನೋಡಬೇಡಿ. ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ. ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂಥ ಸಿನಿಮಾಗಳು ಬಹಳ ಕಮ್ಮಿ. ಬಹಳಷ್ಟು ಸುಲಭ ಬರೋಕ್ಕಾಗಲ್ಲ, ಮೂಡಕ್ಕೂ ಆಗಲ್ಲ. ಬಟ್ ಇದು ನಡೆದಿದೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಟ್ರೈಲರು. ಯು ಲುಕ್ ಸೂಪರ್. ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರ. ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ, ನನಗೆ ನಿಮ್ಮ ಡ್ಯಾನ್ಸ್ ತುಂಬ ಇಷ್ಟ. ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು. ಎಲ್ಲೋ ಭಗವಂತ ಸರಿಯಾಗಿ ಬರೀತಾನೆ, ಕಾಯಬೇಕಷ್ಟೇ. ಈಗ ಬರ್ದಿರ್ತಾನೆ, ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ. ನಿಮ್ಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ದುಡ್ಡು ಹೇಳಿಸ್ಲಿ. ನಮಗೊಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ, ನೋಡೋಣ. ಆ್ಯಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ, ಸಕ್ಸಸ್ಫುಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಅಸ್ಲಿ ಕ್ವೆಶ್ಚನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಹೆಂಗ್ ನೋಡೋದು ಯೋಚನೆ ಮಾಡಿ. ಸಿನಿಮಾ ಬಿಟ್ಬಿಡಿ. ಅಭಿಮಾನಿಗಳು ನೋಡ್ಕೋತಾರೆ, ಪ್ರೇಕ್ಷಕರು ನೋಡ್ಕೋತಾರೆ. ನಿಮ್ಗೆ ಸಕ್ಸಸ್ ಸಿಗ್ಲಿ. ಆರಾಮ್ ಅರವಿಂದ್ ಸ್ವಾಮಿ, ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಗೈಸ್ just the best always. Good luck to you. Thank you so much.